ಸರ್ಕಾರನೇ ಆ ಭಾಷಣವನ್ನು ಪ್ರಿಪೇರ್ ಮಾಡಿಕೊಟ್ರು ಕೂಡ ನಾವು ಬರೆದು ಕೊಟ್ಟದ್ದನ್ನೆಲ್ಲ ಮಾಡಲ್ಲ ಅವರು. ಅದು ಎಲ್ಲ ಕಾಲದಲ್ಲೂ ಆಗಿರ್ತಕ್ಕಂಥದ್ದು. ಬರ್ಕೊಡೋದು ಈಗಿನ ಸರ್ಕಾರ ಅಲ್ಲ, ಹಿಂದಿನ ಸರ್ಕಾರಗಳು ಕೂಡ ಬರ್ಕೊಟ್ಟಿದ್ದಾರೆ. ಸಾಧ್ಯವಾದ ಮಟ್ಟಿಗೆ ಸತ್ಯವಾದ ವಾಸ್ತವಾಂಶಗಳನ್ನು ಸದನದ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಭಾಷಣದ ಮೇಲೆ ವಿಧಾನಸಭೆಯ ಹಿರಿಯ ಸದಸ್ಯರು ಮತ್ತು ಮಾಜಿ ಮಂತ್ರಿಗಳು ಶ್ರೀ ಜಯಚಂದ್ರ ಅವರು ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯ ಮಂಡಿಸಿ ಅಲ್ಲಿ ಸಾರಿ ಇಲ್ಲಿ ಐವಾನ್ ಡಿಸೌಜ್ ಅವರು ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯವನ್ನು ಮಂಡಿಸಿದ್ದಾರೆ. ಡಾಕ್ಟರ್ ಯತೀಂದ್ರ ಅವರು ಅದನ್ನು ಅನುಮೋದನೆ ಮಾಡಿದ್ದಾರೆ. ಈ ವಂದನಾ ನಿರ್ಣಯದ ಮೇಲೆ ಅನೇಕ ಜನ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರುಗಳು ಮಾತನಾಡಿದ್ದಾರೆ. ಸುಮಾರು 16 ಜನ ವಿರೋಧ ಪಕ್ಷದ ನಾಯಕರಾದಿಯಾಗಿ ನಾರಾಯಣ ಸ್ವಾಮಿಯನ್ನು ಸೇರಿಸಿಕೊಂಡು 16 ಜನ ಮಾನ್ಯ ಸದಸ್ಯರುಗಳು ಭಾಷಣ ಮಾಡಿದ್ದಾರೆ. ಅದರಲ್ಲಿ ಬಿಜೆಪಿಯವರು ಛಲವಾದಿ ಟಿ ನಾರಾಯಣ ಸ್ವಾಮಿ, ಸಿ.ಟಿ. ರವಿ, ಎಚ್. ವಿಶ್ವನಾಥ್, ಸುಶೀಲ್ ನಮೋಶಿ, ಪಿ.ಎಚ್. ಪೂಜಾರ್, ಕೆ.ಎಸ್. ನವೀನ್, ಎಸ್.ವಿ. ಸಂಕನೂರ ಇವರಿಷ್ಟು ಜನ ಬಿಜೆಪಿಯಿಂದ ಮಾತನಾಡಿದ್ದಾರೆ. ಕಾಂಗ್ರೆಸ್ನಿಂದ ಐವನ್ ಡಿಸೌಜಾ, ಯತೀಂದ್ರ ಎಸ್, ಟಿ.ಡಿ. ಶ್ರೀನಿವಾಸ್, ತಿಪ್ಪಣ್ಣಪ್ಪ ಕಮಕ್ನೂರ್, ನಾಗರಾಜು ಎಂ ಇಷ್ಟು ಜನ ಕಾಂಗ್ರೆಸ್ನಿಂದ ಮಾತಾಡಿದ್ದಾರೆ. ಜೆಡಿಎಸ್ನಿಂದ ಎಸ್.ಎಲ್. ಭೋಜೇಗೌಡ, ಟಿ.ಎಸ್. ಶರವಣ ಮತ್ತು ಗೋವಿಂದರಾಜ್ ಇವರು ಜೆಡಿಎಸ್ನಿಂದ ಮಾತನಾಡಿದ್ದಾರೆ. ಸುಮಾರು 9 ಗಂಟೆ 59 ನಿಮಿಷಗಳು ಮಾತಾಡಿದ್ದಾರೆ. 9 ಗಂಟೆ 56 ನಿಮಿಷ. ಅದರಲ್ಲಿ ಭಾರತೀಯ ಜನತಾ ಪಕ್ಷದವರು 4 ಗಂಟೆ 32 ನಿಮಿಷ, ಕಾಂಗ್ರೆಸ್ನವರು 2 ಗಂಟೆ 57 ನಿಮಿಷ ಮತ್ತು ಜೆಡಿಎಸ್ನವರು 2 ಗಂಟೆ 30 ನಿಮಿಷ. ಒಟ್ಟು 9 ಗಂಟೆ 59 ನಿಮಿಷ. ಅಂದರೆ 1 ನಿಮಿಷ ಕಡಿಮೆ ಆಯಿತು. 10 ಗಂಟೆಗಳು
1 ನಿಮಿಷ ಕಡಿಮೆಯಾಗಿ 10 ಗಂಟೆಗಳ ಕಾಲ ಮಾನ್ಯ ಸದಸ್ಯರುಗಳು ಮಾತನಾಡಿದ್ದಾರೆ. ನಾನು ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಕೆಲವರು ಟೀಕೆ ಮಾಡಿದ್ದಾರೆ, ಕೆಲವರು ಸಲಹೆಗಳನ್ನು ಕೊಟ್ಟಿದ್ದಾರೆ, ಆಮೇಲೆ ಕೆಲವರು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಹೆಚ್ಚು ಟೀಕೆ ಮಾಡೋದೇ ಜಾಸ್ತಿ. ನಾನು ಅವರೆಲ್ಲರ ಟೀಕೆಗಳನ್ನು, ಸಲಹೆಗಳನ್ನು, ಸೂಚನೆಗಳನ್ನು ಸ್ವಾಗತಿಸ್ತೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆಗಳಿರಬೇಕು. ಸರ್ಕಾರ ದಾರಿ ತಪ್ಪಿದಾಗ, ಸರ್ಕಾರ ತಪ್ಪು ನಿರ್ಣಯಗಳನ್ನು ಮಾಡಿದಾಗ, ಜನವಿರೋಧಿ ಕಾರ್ಯಕ್ರಮಗಳನ್ನು ಮಾಡಿದಾಗ, ಸಮಾಜ ವಿರೋಧಿ ಕೆಲಸಗಳನ್ನು ಮಾಡಿದಾಗ ಅದನ್ನು ಹೇಳ್ತಕ್ಕಂಥದ್ದನ್ನು ವಿರೋಧ ಪಕ್ಷದವರು ಮಾಡಬೇಕು ಅಂಥೇಳಿ ನಾನು ಬಯಸ್ತೇನೆ.